ನಮಸ್ಕಾರ. ಈ ವಿಡಿಯೋ ಮಾಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಕಾರಣ ಇದು ಅತ್ಯಂತ ಇಂಪಾರ್ಟೆಂಟ್ ವಿಡಿಯೋ ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟಾಂಗ ಹೃದಯ ಸಂಹಿತೆಯ ಸೂತ್ರಸ್ಥಾನದ ಮಾತ್ರಾಶಿತೀಯ ಅನ್ನೋ ಅಧ್ಯಾಯದ ವಿವರಣೆಯನ್ನು ನಾನು ಇವತ್ತು ಕೊಡ್ತೇನೆ. ಇದು ತುಂಬ ಅದ್ಭುತವಾದಂಥ ಅಧ್ಯಾಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇದರಲ್ಲಿ ಯಾವ್ಯಾವುದೋ ದೊಡ್ಡ ದೊಡ್ಡ ರೋಗಗಳಿಗೆ ಚಿಕಿತ್ಸೆಯನ್ನು ಹೇಗೆ ಕೊಡಬೇಕು ಅಂತ ಹೇಳಿದ್ದಾರೆ ಅನ್ನೋ ಕಾರಣಕ್ಕಲ್ಲ. ಬದಲಿಗೆ ಇದರಲ್ಲಿ ಏನು ಹೇಳಿದಾರೋ ಅದನ್ನು ನಾವು ಸರಿಯಾಗಿ ಫಾಲೋ ಮಾಡಿದ್ರೆ ಆಗ ನಮಗೆ ಇರುವ ರೋಗ ಸುಲಭವಾಗಿ ಗುಣ ಆಗಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಅದಕ್ಕಿಂತಲೂ ಹೆಚ್ಚಾಗಿ ನಮಗೆ ನಮ್ಮ ಫ್ಯಾಮಿಲಿಗೆ ರೋಗ ಬರದೇ ಇದ್ದಾಗ ತಡೆಯಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಬಹುಶಃ ಈ ಅಧ್ಯಾಯದಲ್ಲಿ ಹೇಳಿದ ಎಲ್ಲ ವಿಷಯಗಳನ್ನು 100ರಲ್ಲಿ 50-60 ಭಾಗದಷ್ಟು ಅಂದರೆ 60% ನಾವು ಫಾಲೋ ಮಾಡಿದರೂ ಕೂಡ ನಾವೇನು ನಮ್ಮ ದೇಶದಲ್ಲಿ ರೋಗಗಳನ್ನು ನೋಡ್ತಾ ಇದ್ದೇವೆ ಅದರಲ್ಲಿ 50% ರೋಗಗಳಿರಲಿಕ್ಕೆ ಸಾಧ್ಯ ಇಲ್ಲ. ಈ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನು ಆಯ್ದುಕೊಂಡು ಯಾವುದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೋ ಅಂತಹ ಪಾಯಿಂಟ್ಸನ್ನು ಮಾತ್ರ ತೆಗೆದುಕೊಂಡು ನಾನು ಹೇಳ್ತಾ ಹೋಗ್ತೇನೆ. ಅದರಲ್ಲಿ ಯಾವ ಆರ್ಡ್ರಲ್ಲಿದೆಯೋ ಅದೇ ಆರ್ಡ್ರಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ನೀವು ಕೇಳಿಸ್ಕೊಳ್ತಾ ಹೋಗ್ಬೋದು. ಮತ್ತು ಕೊನೆಯಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು ಯಾವ ಪಾಯಿಂಟ್ ನೀವು ತಪ್ಪು ಮಾಡ್ತಾ ಇದ್ದೀರಿ, ಅದನ್ನು ಹೇಗೆ ತಿದ್ಕೊಳ್ಬೇಕು ಅಂದ್ಕೊಳ್ತಿದ್ದೀರಿ ಅಂತ. ಮಾತ್ರಾಶಿತೀಯ ಅಂದರೆ ಹೆಸರೇ ಹೇಳೋ ಹಾಗೆ ಊಟದ ಪ್ರಮಾಣದಲ್ಲಿ ಯೋಚನೆ ಮಾಡಿ ಅಂತ ಅದನ್ನು ಪ್ರಾರಂಭದಲ್ಲಿ ಹೇಳಿಬಿಡ್ತಾರೆ. ಗುರುಣಾಂ ಅರ್ಧಸೌವಿತ್ಯಂ ಲಘೂನಾಂ ನಾದಿತೃಪ್ತತಾ ಅಂತ. ಅಂದರೆ ಏನು ಹೆವಿ ಫುಡ್ ಇರುತ್ತಲ್ಲ ಅದನ್ನು ನಾವು ಹೊಟ್ಟೆಯ ಅರ್ಧ ಭಾಗದಷ್ಟು ಮಾತ್ರ ಊಟ ಮಾಡಬೇಕು. ಅದು ಲೈಟ್ ಫುಡ್ ಅಂತಾದರೆ ನಾವು ಅದನ್ನೂ ಕೂಡ ನಾತಿತೃಪ್ತತಾ ಹೊಟ್ಟೆ ತುಂಬಿ ಅತಿಯಾಗಿ ತೃಪ್ತಿ ಆಗುವವರೆಗೆ ಊಟ ಮಾಡಬಾರ್ದು. ಇನ್ನೂ ಒಂದು ಹೊಟ್ಟೆಯ ಕಾಲುಭಾಗ ಇರುವ ಆಗಲೇ ನಾವು ಊಟವನ್ನು ನಿಲ್ಲಿಸಬೇಕು, ಆಹಾರ ಸೇವನೆ ನಿಲ್ಲಿಸಬೇಕು ಅಂತ. ಈ ಗುರು ಆಹಾರ ಅಂದರೆ ಯಾವುದು? ಉದಾಹರಣೆಗೆ ಫ್ರೈ ಮಾಡಿದ್ದು ಪೂರಿ ಸಾಂಬಾರು ಬಡಿಸ್ತಾರೆ, ಪೂರಿ ಚಟ್ನಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಆವಾಗ ನಾವು ಪೂರಿಯನ್ನೋ ಬನ್ಸನ್ನೋ ಇನ್ನೇನನ್ನೋ ಆ ಥರದ್ದನ್ನು ಹೆವಿ ಇರುವಂಥದ್ದನ್ನು, ಅದು ಈವನ್ ಚಾಕ್ಲೇಟ್ ಬಿಸ್ಕೆಟ್ಸ್ ಕೂಡ ಹೌದು, ಅಂಥವು ಯಾವುದನ್ನು ಕೂಡ ಹೊಟ್ಟೆ ತುಂಬ ತಿನ್ನೋದಲ್ಲ, ಹೊಟ್ಟೆಯ ಅರ್ಧ ಭಾಗ ಮಾತ್ರ ಊಟ ಮಾಡಬೇಕು ಅಂತ. ಇನ್ನು ವೆರಿ ಲೈಟ್ ಫುಡ್ ಅಂತ ಅಂದ್ಕೊಳ್ಳಿ. ಉದಾಹರಣೆಗೆ ಮೆತ್ತಗಿನ ಅನ್ನ, ಹೆಸರುಬೇಳೆಯ ತಿಳಿ ಸಾರು, ಇದನ್ನು ಊಟ ಮಾಡ್ತಿದ್ದೀರಿ ಅಂದರೆ ಅದನ್ನು ಕೂಡ ಹೊಟ್ಟೆಯ ಮುಕ್ಕಾಲು ಭಾಗ ಮಾತ್ರ ಊಟ ಮಾಡಬಹುದೇ ಹೊರತು ಹೊಟ್ಟೆ ತುಂಬ ಊಟ ಮಾಡೋ ಹಾಗಿಲ್ಲ. ಈ ಗುರು ಆಹಾರಗಳು ಅಂತಂದರೆ ಉದ್ದಿನಿಂದ ಮಾಡಿದ್ದು ಹೌದು, ಅಥವಾ ಈ ಕಡಲೆಬೇಳೆ ಅಂಥದ್ದು ಹೌದು, ಅಥವಾ ಫ್ರೈಡ್ ಐಟಮ್ಸ್ ಹೌದು, ಮಾಂಸಾಹಾರ ಹೌದು, ಮೊಟ್ಟೆ ಹೌದು, ಹಾಲು ಹೌದು, ತುಪ್ಪ ಹೌದು, ಇಂಥವುಗಳನ್ನು ಹೊಟ್ಟೆಯ ಅರ್ಧ ಭಾಗ. ಲಘು ಆಹಾರ ಹೊದ್ದಲು, ಗಂಜಿ, ಹಣ್ಣುಗಳು, ಹೀರೆಕಾಯಿ, ಪಡವಲಕಾಯಿ ಅಂತ ತರಕಾರಿಗಳು, ಇಂಥವನ್ನು ನಾವು ಹೊಟ್ಟೆಯ ಮುಕ್ಕಾಲು ಭಾಗ ಮಾತ್ರ ಸೇವನೆ ಮಾಡಬಹುದು. ಆದರೆ ಮುಂದುವರೆದು ಹೇಳ್ತಾರೆ ಹೀನ ಮಾತ್ರ ಭೋಜನದಿಂದ ಅಂದರೆ ಅತೀ ಕಡಿಮೆ ಆಹಾರವನ್ನು ಸೇವನೆ ಮಾಡೋದ್ರಿಂದ. ತುಂಬ ಜನ ಈ ಥರ ಮಾಡ್ತಾರೆ. ಹೆಚ್ಚು ತಿನ್ನೋದು ತಪ್ಪು ಅಂತ ಹೇಳಿದ್ರೆ ಅನ್ನೋ ಕಾರಣಕ್ಕೆ ಇಷ್ಟೇ ಊಟ ಮಾಡಿ ಮುಗಿಸ್ಬಿಡೋದು. ಹೊಟ್ಟೆ ಹಸಿವಾದರೂ ಕೂಡ ಸರಿಯಾಗಿ ಊಟ ಮಾಡೋದಿಲ್ಲ. ಈ ಥರ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬಲವಿಲ್ಲ, ಪುಷ್ಟಿಯೂ ಇಲ್ಲ, ಕಾಂತಿಯೂ ಇರೋದಿಲ್ಲ, ಜೊತೆಗೆ ವಾತ ರೋಗಗಳು ಬರ್ತವೆ ಅಂತ ಆಚಾರ್ಯ ವಾಗ್ಭಟರು ಹೇಳ್ತಾರೆ. ಇನ್ನೂ ಮುಂದುವರೆದು ಹೇಳ್ತಾರೆ ಅತಿ ಮಾತ್ರಂತು ಪುನಃ ಸರ್ವಾನಾಶು ದೋಷಾನ್ ಪ್ರಕೋಪಯೇತ್ ಅಂತ. ಅಂದರೆ ಅತಿಯಾಗಿ ಊಟ ಮಾಡೋದ್ರಿಂದ ನಮ್ಮ ದೋಷಗಳು ಬಹಳ ಬೇಗ ಪ್ರಕೋಪಿತಗೊಳ್ಳುತ್ತವೆ. ಸರ್ವಾನ್ ದೋಷಾನ್ ಅಂದರೆ ಎಲ್ಲರ ದೋಷಗಳು, ವಾತ ಪಿತ್ತ ಕಫ 3 ದೋಷಗಳು ಪ್ರಕೋಪಿತಗೊಂಡು ನಮಗೆ ಖಂಡಿತ ರೋಗ ಬರುತ್ತೆ. ಆ ರೋಗ ಕ್ಯಾನ್ಸರ್ ಇರ್ಬೋದು, ಡಯಾಬಿಟೀಸು ಇರ್ಬೋದು, ಬೊಜ್ಜು ಇರ್ಬೋದು, ಆಟೋ ಇಮ್ಯೂನ್ ಕಾಯಿಲೆನೂ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಹಾರ್ಟ್ ಡಿಸೀಸು ಇರ್ಬೋದು, ಅಲ್ಝೈಮರು ಇರ್ಬೋದು. ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡೋದು ತಪ್ಪು. ಊಟ ಮಾಡುವಾಗ ಊಟದಲ್ಲೇ ಗಮನ ಇದ್ದರೆ ಈ ತಪ್ಪನ್ನು ನಾವು ಮಾಡೋದಿಲ್ಲ. ಆದರೆ ಅಜೀರ್ಣ ಅಥವಾ ಈ ಥರ ರೋಗಗಳಿಗೆ ಕೇವಲ ಹೊಟ್ಟೆ ತುಂಬ ಊಟ ಮಾಡೋದೊಂದೇ ಕಾರಣ ಅಲ್ಲ, ಮತ್ತು ಕೆಲವು ಕಾರಣಗಳಿವೆ. ಉದಾಹರಣೆಗೆ ಅಪ್ರಿಯ ಭೋಜನ, ಈ ಥರ ಹೇಳ್ತಾರೆ. ಅಪ್ರಿಯ ಭೋಜನ ಅಂತಂದರೆ ಯಾವುದು ಇಷ್ಟ ಆಗಲ್ವೋ ತುಂಬ ಕಷ್ಟಪಟ್ಟು ತಿನ್ನೋದು. ತುಂಬ ಜನ ಡಯಟ್ ಅಂತ ಅನ್ನೋ ಹೆಸರಲ್ಲಿ ಈ ಒಂದು ಸ್ವಲ್ಪನೂ ಇಷ್ಟ ಆಗಿದ್ದರೂ ಕಷ್ಟಪಟ್ಟು ತಿಂತಾರೆ. ಉಪ್ಪು ಬೇಡ, ಉಪ್ಪು ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಉಪ್ಪನ್ನು ಹಾಕದೇನೆ ತಿನ್ನೋದು, ಖಾರ ಒಳ್ಳೆಯದಲ್ಲ ಅಂತ ಖಾರವನ್ನು ಹಾಕದೇನೆ ಕಷ್ಟಪಟ್ಟು ಮುಖ ಹಿಂಡ್ಕೊಂಡು ತಿನ್ನೋದು. ಈ ಥರ ಮಾಡೋದ್ರಿಂದ ಅಂತಹ ಭೋಜನ ಎಷ್ಟೇ ನಾವು ವಿಧಿವತ್ತಾಗಿ ಮಾಡಿದರೂ ಕೂಡ ಖಂಡಿತ ಅದು ಅಜೀರ್ಣಕ್ಕೆ ಕಾರಣ ಆಗುತ್ತೆ ಅಂತ. ವಿದಾಹಿ ಅಂದರೆ ಅತಿಯಾಗಿ ಈ ದೇಹದಲ್ಲಿ ಉರಿಯನ್ನು ಉಂಟು ಮಾಡುವಂಥ, ಪಿತ್ತ ಹೆಚ್ಚು ಮಾಡುವಂಥದ್ದು, ಅಥವಾ ಜೀರ್ಣಕ್ಕೆ ಅಥವಾ ಈ ಆ್ಯಸಿಡಿಟಿಯನ್ನು ಉಂಟು ಮಾಡುವಂಥ ನಾವು ಹೇಳ್ತೀವಲ್ಲ ಅಂತಹ ಆಹಾರ. ಉದಾಹರಣೆಗೆ ತುಂಬ ಹಸಿಮೆಣಸಿನಕಾಯಿ ಹಾಕಿ ತಯಾರು ಮಾಡಿದಂಥದ್ದು ಅಥವಾ ತುಂಬ ಫ್ರೈ ಮಾಡಿದಂಥದ್ದು, ಇಂತಹ ಆಹಾರವನ್ನು ಸೇವನೆ ಮಾಡಿದಾಗ ಜೀರ್ಣ ಆಗುತ್ತೆ ಅಂತ.
ಮತ್ತು ರೂಕ್ಷ ಹಿಮಭೋಜನ ಅಂತ ಹೇಳ್ತಾರೆ. ತುಂಬ ಡ್ರೈ ಫುಡ್, ಅದರಲ್ಲಿ ಎಣ್ಣೆಯ ಅಂಶ ಇಲ್ಲ, ತುಪ್ಪ ಇಲ್ಲ, ಅಥವಾ ತುಂಬ ಒಣ ಇದೆ. ಬರೀ ಒಣ ರೊಟ್ಟಿ ತಿಂದರೆ ಹೇಗಿರುತ್ತೆ ನೋಡಿ ಹಾಗೆ, ಅದರಲ್ಲಿ ದ್ರವದ ಅಂಶ ಇಲ್ಲ ಅಂತ ಆಹಾರ. ಹಿಮ ಅಂದರೆ ತುಂಬ ತಂಪಾಗಿಬಿಟ್ಟಿರುವಂಥದ್ದು, ಐಸ್ ಕ್ರೀಮ್ ತಿನ್ನೋದು, ಅಥವಾ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಹಾಗೆ ಅದನ್ನು ತಿನ್ನೋದು, ಅಥವಾ ನಿನ್ನೆಯ ಮಾಡಿದಂಥ ಆಹಾರ ಪದಾರ್ಥಗಳನ್ನು ಹಾಗೆ ಊಟ ಮಾಡೋದು, ಇವುಗಳಿಂದ ಆಗುತ್ತೆ ಅಂತ. ಹಾಗೆ ಊಟ ಮಾಡೋದು ಅಂತಂದರೆ ನಿನ್ನೆಯ ಐಟಮನ್ನು ನಾವು ಹಾಗೆ ತಿನ್ನೋದ್ರ ಬದಲು ಬಿಸಿ ಮಾಡ್ಕೊಂಡು ತಿನ್ಬೋದಾ ಅಂತ ಕೇಳಿದರೆ ಇಲ್ಲ, ಆ್ಯಕ್ಚುಲಿ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ. ಬಹುತೇಕ ಎಲ್ಲರ ಮನೆಗಳಲ್ಲೂ ಇದೊಂದು ತಪ್ಪು ಆಗೇ ಆಗುತ್ತೆ, ಎಷ್ಟು ತಪ್ಪಿಸ್ಲಿಕ್ಕೆ ಟ್ರೈ ಮಾಡಿದರೂ ಕೂಡ. ಏನಂದರೆ ಹಿಂದಿನ ಆಹಾರವನ್ನು ಮಧ್ಯಾಹ್ನ ಮಾಡಿದ್ದು ಅಥವಾ ಮೊದಲನೇ ದಿವಸ ಮಾಡಿದ್ದನ್ನು ಬಿಸಿ ಮಾಡಿ ಮತ್ತೆ ಸೇವನೆ ಮಾಡೋದು, ಇದನ್ನು ಇದೇ ಅಧ್ಯಾಯದಲ್ಲೇ ತಪ್ಪು ಅಂತ ಹೇಳಿದ್ದಾರೆ. ಉಷ್ಣೀಕೃತಂ ಪುನಃ, ಇದೊಂದು ಒಳ್ಳೆಯದಲ್ಲ ಅಂತ. ಆದರೆ ಅನಿವಾರ್ಯವಾಗಿ ನಾವು ಸೇವನೆ ಮಾಡಬೇಕಾಗತ್ತೆ. ಇದನ್ನು ಎಷ್ಟು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡಬೇಕು. ತಯಾರು ಮಾಡುವಾಗ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಆಗ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ. ಮತ್ತು ಅತ್ಯಂಬು ಪ್ಲುತಂ ಅಂತ ಹೇಳ್ತಾರೆ, ಅಂದರೆ ಊಟ ಮಾಡುವಾಗ ಅತಿಯಾಗಿ ನೀರು ಕುಡಿಯೋದು. ಅತಿಯಾಗಿ ನೀರು ಕುಡಿಯೋದ್ರಿಂದ ಅಜೀರ್ಣ ಉಂಟಾಗುತ್ತೆ. ಮತ್ತು ಭಯ, ಶೋಕ, ಕ್ಷುಧಾ ಪೀಡಿತ ಅವರು ಊಟ ಮಾಡಿದಾಗ ಅಜೀರ್ಣ ಆಗುತ್ತೆ. ಭಯ ಅಂದರೆ ಗೊತ್ತಾಯಿತು, ಶೋಕ ಅಂದರೆ ಗೊತ್ತಾಯಿತು, ಕ್ಷುಧಾ ಅಂದರೆ ಹಸಿವು, ಸಿಕ್ಕಾಪಟ್ಟೆ ಹಸಿವೆ ಆಗಿ ಆಮೇಲೆ ಅತಿಯಾಗಿ ಊಟ ಮಾಡೋದಿರುತ್ತಲ್ಲ ತಪ್ಪು ಅಂತ. ಆ ಥರ ಆದಾಗ ಸ್ವಲ್ಪ ಹಾಲು ಕುಡಿಬಹುದು, ಅಥವಾ ಊಟ ಮಾಡೋದಿರುವಾಗ ಸ್ವಲ್ಪ ಸಿಹಿ ಪ್ರಧಾನವಾದಂಥದ್ದು ಲೈಟಾಗಿ ತಿಂದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಊಟ ಮಾಡೋದು, ಹೀಗೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಊಟ ಹಸಿವೆ ಆಗಿದೆ ಅಂತ ಊಟ ಮಾಡಿಬಿಟ್ರೆ ತಪ್ಪಾಗ್ತದೆ ಅಂತ. ಮೊದಲನೇದಾಗಿ ಆ ಥರ ಹಸಿವೆಯನ್ನು ತಡೆಯೋದಿದೆಯಲ್ಲ, ಅದು ಕೂಡ ನಾವು ಯಾವುದನ್ನು ನ್ಯಾಚುರಲ್ ಅಡ್ಜಸ್ಟ್, ಯಾವುದನ್ನು ಹೋಲ್ಡ್ ಮಾಡಬಾರ್ದೋ ಅಂಥರಲ್ಲೇ ಬರುತ್ತೆ. ಹಸಿವೆಯನ್ನು ತಡಿಬಾರ್ದು ಅಂತ ಅದಕ್ಕೆ ಹೇಳೋದು. ಇನ್ನು ಸಮಶನ, ಅದ್ಯಶನ, ವಿಷಮಾಶನವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಸಮಶನ ಅಂತಂದರೆ ಅದರಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ, ಪಥ್ಯ ಅಪಥ್ಯ ಎರಡೂ ಇದೆ. ಅಂದರೆ ಮನೆಯಲ್ಲೇ ಮಾಡಿದ ರೊಟ್ಟಿ ಅಥವಾ ಚಪಾತಿ, ಅಂಗಡಿಯಿಂದ ಹೋಟೆಲಿಂದ ತಂದಂತಹ ಸಾಂಬಾರು, ಅಂದರೆ ಒಂದು ಪಥ್ಯ ಇನ್ನೊಂದು ಅಪಥ್ಯ ಅನ್ನೋ ಥರ, ಹಾಗೆ ಸೇರಿಸಿದ್ದು ಸಮಶನ. ಇನ್ನೊಂದು ಅದ್ಯಶನ, ಊಟ ಮಾಡಿದ್ದು ಜೀರ್ಣವಾಗುವ ಮೊದಲು ಮತ್ತೆ ಆಹಾರವನ್ನು ಹಾಕೋದಿದೆಯಲ್ಲ, ಅದಕ್ಕೆ ಅದ್ಯಶನ ಅಂತ ಹೇಳ್ತಾರೆ. ಇದು ಘೋರ ತಪ್ಪು. ಇದನ್ನು ನಾವು ತುಂಬ ಜನ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ನಾವು ಮಧ್ಯಾಹ್ನ ಊಟ ಮಾಡಿದ್ದು ಹಸಿವೆ ಆಗೋದ್ರೊಳಗಡೆ ಮತ್ತೆ ಊಟ ಮಾಡೋದು ಅಂತ ಅರ್ಥ ಅಲ್ಲ. ಮಧ್ಯಾಹ್ನ ಊಟ ಮಾಡಿದ ಅರ್ಧ ಗಂಟೆಯೋ ಮುಕ್ಕಾಲು ಗಂಟೆ ಒಳಗಡೆ ಮತ್ತೇನೋ ಕುರುಕುಲು ತಿನ್ನೋದು, ಏನೋ ಅಡುಗೆ ಮನೆಯಲ್ಲಿ ಸ್ವೀಟೋ ಇನ್ನೇನೋ ಕಾಣ್ತು ಅದನ್ನು ಬಾಯಿಗೆ ಹಾಕೋದು, ಈ ಥರ ಮಾಡೋದ್ರಿಂದ ರೋಗ ಬರುತ್ತೆ ಅಂತ. ಇದನ್ನು ಮಾಡರ್ನ್ ಸೈನ್ಸ್ ಕೂಡ ಒಪ್ಕೊಳ್ಳುತ್ತೆ. ಅದನ್ನು ಮುಂದಿನ ದಿನ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ವಿಷಮಾಶನ ಅಂದರೆ ಒಂದು ಸಲ ಸ್ವಲ್ಪ ಊಟ ಮಾಡೋದು, ಅಮ್ಮನ ಮೇಲೆ ಸಿಟ್ಟು ಬಂತು ಅಂತ ಸ್ವಲ್ಪ ಊಟ ಮಾಡೋದು, ಒಂದು ಸಲ ಯಾವುದೋ ಒಂದು ಒಳ್ಳೆಯ ಆಹಾರ ಇದನ್ನು ಪದಾರ್ಥವನ್ನು ಅಮ್ಮ ಮಾಡಿದ್ದಾರೆ ಅಂತ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬ ಊಟ ಮಾಡೋದು, ಈ ಥರ ಒಂದೊಂದು ಸಲ ಒಂದೊಂದು ಥರ ಮಾಡೋದಿದೆಯಲ್ಲ, ಅದರಿಂದನೂ ಕೂಡ ಸಮಸ್ಯೆ ಆಗುತ್ತೆ. ಈ ಥರ ಊಟ ಮಾಡಬಾರ್ದು ಅಂತ ಆಚಾರ್ಯ ವಾಗ್ಭಟರು ಹೇಳ್ತಾರೆ. ಇನ್ನು ಕಾಲೇ ಸಾತ್ಮ್ಯಂ ಶುಚಿಹಿತಂ ಸ್ನಿಗ್ಧೋಷ್ಣಂ ಲಘು ತನ್ಮನಃ ಷಡ್ರಸಂ ಮಧುರಪ್ರಾಯಂ ನಾತಿದ್ರುತ ವಿಲಂಬಿತಂ ಅಂತ ಹೇಳ್ತಾರೆ. ಅಂದರೆ ಕಾಲಕ್ಕೆ ಸರಿಯಾಗಿ ಊಟ ಮಾಡಬೇಕು. ಹಸಿವೆ ಆದಾಗ ಮಾತ್ರ, ಹಸಿವೆ ಆಗಿರುವ ಕಾಲದಲ್ಲಿ ಊಟ ಮಾಡಬೇಕು. ಮತ್ತು ಆಯಾ ಕಾಲ ಋತುವಿಗೆ ಅನುಸಾರವಾಗಿ, ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಭೋಜನ, ಚಳಿಗಾಲದಲ್ಲಿ ಚೆನ್ನಾಗಿ ಊಟ ಮಾಡೋದು. ಹೀಗೆ ಮಳೆಗಾಲದಲ್ಲಿ ಜೀರ್ಣಕ್ಕೆ ಸುಲಭವಾಗಿರುವಂಥದ್ದನ್ನು ಹೆಚ್ಚು ಊಟ ಮಾಡಬೇಕು, ಚಳಿಗಾಲದಲ್ಲಿ ಜೀರ್ಣಕ್ಕೆ ಕಷ್ಟವಾಗಿರುವಂಥದ್ದನ್ನು ಸ್ವಲ್ಪ ಮಟ್ಟಿಗೆ ಸೇವನೆ ಮಾಡಬಹುದು, ಬೇಸಿಗೆಯಲ್ಲಿ ತಂಪು ಗುಣವನ್ನು ಹೊಂದಿರುವಂಥ ಆಹಾರವನ್ನು ಸೇವನೆ ಮಾಡಬೇಕು, ಈ ಥರ. ಮತ್ತು ಇನ್ನೊಂದು ಕಾಲ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗಡೆ ಆಹಾರವನ್ನು ಸೇವನೆ ಮಾಡಬೇಕು. ಸಾತ್ಮ್ಯ ಅಂದರೆ ನಮಗೆ ಆತ್ಮವತ್ತಾಗಿರುವಂಥದ್ದು, ನಮಗೆ ತುಂಬ ದಿನಗಳಿಂದ ರೂಢಿಯಾಗಿರುವಂಥದ್ದು, ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮುತ್ತಜ್ಜಿ ಏನು ತಿಂತಿದ್ರು ಅಂಥ ಆಹಾರವನ್ನು ನಾವು ಸಾತ್ಮ್ಯ ಅಂತ ಹೇಳ್ಬೋದು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಾವು ರೊಟ್ಟಿಯನ್ನು, ಜೋಳವನ್ನು, ಅಕ್ಕಿಯನ್ನು, ತೆಂಗಿನ ಕಾಯಿಯನ್ನು, ಹಾಲು, ತುಪ್ಪ, ಬೆಣ್ಣೆಯನ್ನು ಈ ಥರ ಸೇವನೆ ಮಾಡಬೇಕೇ ಹೊರತು ಎಲ್ಲೋ ಅವರು ಪಿಜ್ಜಾ ತಿಂತಾರೆ, ಬರ್ಗರ್ ತಿಂತಾರೆ, ಅಥವಾ ನಾರ್ತ್ ಇಂಡಿಯನ್ಸ್ ಗೋಧಿ ತಿಂತಾರೆ ಅಂತ ನಾವು ತಿನ್ನಬೇಕು, ಈ ಥರ ಊಟ ಮಾಡೋದಲ್ಲ. ಇದು ಸಾತ್ಮ್ಯ. ಕಾಲೇ ಸಾತ್ಮ್ಯಂ ಶುಚಿ ಅಂದರೆ ಕ್ಲೀನಾಗಿರಬೇಕು. ಫಿಸಿಕಲಿ ಅಡುಗೆ ಮಾಡುವಾಗ ಕ್ಲೀನಾಗಿ ಅಡುಗೆ ಮಾಡಬೇಕು. ಇನ್ನೊಂದು ಅರ್ಥ, ನಾವು ಊಟ ಮಾಡುವಾಗ ಕೂಡ ನಾವು ಮಾನಸಿಕವಾಗಿ ಕ್ಲೀನಾಗಿರಬೇಕು, ಶುದ್ಧವಾಗಿರಬೇಕು ಅಂತ. ಹಿತವಾದ ಆಹಾರವನ್ನು ಸೇವನೆ ಮಾಡಬೇಕು. ಸ್ನಿಗ್ಧಂ ಅಂದರೆ ಒಳ್ಳೆಯ ಜಿಡ್ಡಿನ ಅಂಶ ಇರಬೇಕು, ತುಪ್ಪ, ಎಣ್ಣೆ, ಬೆಣ್ಣೆ ಇಂಥವು ಇರಬೇಕು ಅದರಲ್ಲಿ ಅಂತ. ಅದರ ಅರ್ಥ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಿನ್ನಬೇಕು ಅಂತಲ್ಲ. ಅಪರೂಪಕ್ಕೊಮ್ಮೆ ಹಪ್ಪಳವನ್ನು ಎಣ್ಣೆಯಲ್ಲಿ ಕರಿದು ಸೇವನೆ ಮಾಡ್ಬೋದು, ಯಾವುದು ರೋಗ ಇಲ್ಲ ಅಂತಾದರೆ. ಮಧ್ಯಾಹ್ನ ಮಾತ್ರ, ಅದು ಮಳೆಗಾಲದಲ್ಲಿ ಅಲ್ಲ, ಬೇರೆ ಸೀಸನ್ನಲ್ಲಿ. ಆದರೆ ನಿತ್ಯ ಎಣ್ಣೆಲಿ ಕರ್ಕೊಂಡು ತಿನ್ನೋದಲ್ಲ. ಬಟ್ ನಾವು ತಿನ್ನೋವಾಗ ಅದಕ್ಕೆ ಎಣ್ಣೆಯನ್ನು, ಬೆಣ್ಣೆಯನ್ನು, ತುಪ್ಪವನ್ನು ಹಾಕ್ಕೊಂಡು ಸೇವನೆ ಮಾಡಬೇಕು. ಉಷ್ಣಂ ಮಾಡಿದ ಅಡುಗೆ ಆರುವ ಮೊದಲು ಊಟ ಮಾಡಬೇಕು ಅಂತ. ಅದು ತಣ್ಣಗಾದ ಎಷ್ಟೋ ಹೊತ್ತು ನಂತರ ಊಟ ಮಾಡೋದಲ್ಲ. ಇದು ಪ್ರಾಕ್ಟಿಕಲಿ ತುಂಬ ಜನರಿಗೆ ಕಷ್ಟ ಆಗ್ಬೋದು. ಆದರೂ ಕೂಡ ಬೆಳಗ್ಗೆ ನೀವು ಅಡುಗೆಯನ್ನು ರೆಡಿ ಮಾಡಿ ನೀವು ಆಫೀಸಿಗೆ ತೊಗೊಂಡೋಗಿ ತಿಂತೀರಿ ಅಂತಾದರೆ ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡು ಹೋಗಿ, ಅಟ್ಲೀಸ್ಟ್ ಸ್ವಲ್ಪ ಬೆಚ್ಚಗಿರುತ್ತೆ, ಊಟ ಮಾಡಲಿಕ್ಕೆ ಖುಷಿ ಅನಿಸುತ್ತೆ.
ದೇಹಕ್ಕೂ ಒಳ್ಳೆಯದು, ಮನಸ್ಸಿಗೂ ಖುಷಿಯಾಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಹಾಟ್ ಬಾಕ್ಸ್ ಆದರೆ ಸ್ವಲ್ಪ ಹೆಚ್ಚು ದುಡ್ಡು ಕೊಟ್ಟರು ಒಂದು ಒಳ್ಳೇದು ಸಿಗುತ್ತೆ ಅಂದರೆ ಅಂಥದ್ದನ್ನು ಖರೀದಿ ಮಾಡಿ ಇಟ್ಕೊಳ್ಳಿ. ಆ ಥರದ ಅಡುಗೆಯನ್ನೇ ಊಟ ಮಾಡಿ. ಮಧ್ಯಾಹ್ನ ಮಾಡಿದ್ದು ಹೆಚ್ಚು ಉಳಿತದೆ ಅಂತ ಅನಿಸಿದರೆ ಮಾಡಿದ ನಂತರ ಅದನ್ನು ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಬಿಡಬೇಕು. ರಾತ್ರಿ ಅದೇ ಬಿಸಿ ಊಟವನ್ನು ಮಾಡಬೇಕು. ಲಘು ಅಂತಂದರೆ ಆಗಲೇ ಹೇಳಿದ ಹಾಗೆ ಲೈಟಾಗಿರಬೇಕು. ಪ್ರಮಾಣದಲ್ಲೂ ಕ್ವಾಂಟಿಟಿಯಲ್ಲೂ ಹೊಟ್ಟೆಯ ಮುಕ್ಕಾಲು ಭಾಗ ಮಾತ್ರ ತಿನ್ನಬೇಕು. ಇನ್ನು ಊಟ ಮಾಡಿದ ಅಡುಗೆ ಇದೆಯಲ್ಲ ಅದು ಕೂಡ ಲೈಟ್ ಕ್ವಾಲಿಟಿಯಲ್ಲಿರಬೇಕು. ಅಪರೂಪಕ್ಕೊಮ್ಮೆ ಫ್ರೈಡ್ ಐಟಮ್ ಇನ್ನೇನೋ ಉದ್ದು ನಿತ್ಯ ಸೇವನೆ ಮಾಡಬಾರ್ದಲ್ಲ. ಯಾಕೆ ಅಂದರೆ ಅದು ಜೀರ್ಣಕ್ಕೆ ಹೆವಿ ಅಂತ. ಹಾಗಾಗಿ ಆ ಥರ ಲಘು ಪ್ರಧಾನವಾದಂಥ ಆಹಾರವನ್ನು ಸೇವನೆ ಮಾಡಬೇಕು. ತನ್ಮನ ಊಟ ಮಾಡುವಾಗ ಮನಸ್ಸು ಊಟದಲ್ಲೇ ಇರಬೇಕು. ಕೇವಲ ಊಟ ಮಾಡುವಾಗ ಒಂದೇ ಅಲ್ಲ, ನಮ್ಮ ಇಡೀ ದಿನದಲ್ಲಿ ನಾವು ಏನು ಕೆಲಸ ಮಾಡ್ತೀವೋ ಆ ಕೆಲಸದಲ್ಲೇ ಮನಸ್ಸಿದ್ರೆ ಸ್ಟ್ರೆಸ್ ಆಗಲ್ಲ. ಹಾಗಾಗಿ ಊಟ ಮಾಡುವಾಗ ಕನಿಷ್ಠ ಪಕ್ಷ ಆ ಸಮಯದಲ್ಲಿ ಊಟವನ್ನು ಯಜ್ಞ ಅಂತ ಅಂದ್ಕೊಂಡು ಅದನ್ನು ಖುಷಿಯಿಂದ ಸೇವನೆ ಮಾಡಬೇಕು. ಷಡ್ರಸಂ ಮಧುರಪ್ರಾಯಂ ನಾತಿದ್ರುತ ವಿಲಂಬಿತಂ. ಎಲ್ಲ ಟೇಸ್ಟ್ ಇರಬೇಕು. ಸಿಹಿ, ಹುಳಿ, ಉಪ್ಪು, ಕಹಿ, ಖಾರ, ಒಗರು ಇವೆಲ್ಲವೂ ಇರಬೇಕು. ಯಾರೋ ಹೇಳಿದರು ಅಂತ ಹುಳಿಯನ್ನು ಪೂರ್ತಿಯಾಗಿ ಬಿಟ್ಟುಬಿಡೋದು, ಖಾರ ತಿಂದೇ ಇರೋದು, ಉಪ್ಪು ನಮಗೇನು ಬೇಕಾಗಿಲ್ಲ ಅಂತ ಉಪ್ಪನ್ನು ಹಾಕ್ಕೊಳ್ಳೋದೇನೆ ಸಪ್ಪೆ ಊಟ ಮಾಡಿ ನಾನು ಸಾಧನೆ ಮಾಡಿದೆ ಅಂತ ಅಂದ್ಕೊಳ್ಳೋದು ಖಂಡಿತ ಹಾಗೇನಿಲ್ಲ. ಎಲ್ಲ ಟೇಸ್ಟು ಇರುವಂಥ ಖುಷಿ ಕೊಡುವಂಥ ಆಹಾರವನ್ನು ಸೇವನೆ ಮಾಡಬೇಕು. ನಾತಿದ್ರುತ ವಿಲಂಬಿತಂ. ಅತಿ ವೇಗವಾಗಿ ಊಟ ಮಾಡಬಾರ್ದು, ಅತಿ ನಿಧಾನವಾಗಿ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಸ್ನಾತ ಅಂದರೆ ಸ್ನಾನ ಮಾಡಿದ ನಂತರ ಊಟ ಮಾಡಿ ಅಂತ. ಅಂದರೆ ಅದು ಮಾನಸಿಕ ಕಾರಣ, ಮತ್ತು ಜೊತೆಗೆ ಆ ಸ್ನಾನ ಮಾಡಿದ ನಂತರ ಬರುವ ಫೀಲಿಂಗ್ ಇದೆಯಲ್ಲ, ಆ ಫ್ರೆಶ್ ಮೂಡಲ್ಲಿ ಊಟ ಮಾಡಿದ್ರೆ ತುಂಬ ಅನುಕೂಲ ಅಂತ. ಮತ್ತು ಧೌತ ಪಾದ ಕರಾನನಃ ಅಂತ ಹೇಳ್ತಾರೆ. ಇದಕ್ಕೆ ಎಕ್ಸಾಕ್ಟ್ಲಿ ಒಂದು ಹೆಲ್ತ್ ರಿಲೇಟೆಡ್ ಕಾರಣ ಏನು ಅಂತ ಗೊತ್ತಿಲ್ಲ. ಅರ್ಥ ಏನಂತಂದರೆ ಪಾದ ಕರ ಆನನ, ಕೈ ಕಾಲು ಮುಖವನ್ನು ತೊಳೆದು ಊಟ ಮಾಡಬೇಕು ಅಂತ. ಬಹುಶಃ ಏನೋ ಒಂದು ಬದಲಾವಣೆ ನಮ್ಮ ದೇಹದಲ್ಲಿ ಆಗುತ್ತೆ. ಆ ಕಾರಣದಿಂದ ಊಟ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಇರ್ಬೋದು. ಜೊತೆಗೆ ಸ್ವಚ್ಛತೆಯ ದೃಷ್ಟಿಯಿಂದ ಖಂಡಿತ ಒಳ್ಳೆಯದು ಬಿಡಿ. ತರ್ಪಯಿತ್ವ ಪಿತೃನ್ ದೇವಾನ್ ಗುರೂನ್ ಬಾಲಕಾನ್ ವೃದ್ಧಾನ್ ಅಂತ ಹೇಳ್ತಾರೆ, ಅತಿಥೀನ್ ಅಂತ ಹೇಳ್ತಾರೆ. ಅಂದರೆ ನೀವು ಊಟ ಮಾಡುವ ಮೊದಲು ಪಿತೃಗಳಿಗೆ ಊಟವನ್ನು ಹಾಕಿ, ತಂದೆ ತಾಯಿಗಳಿಗೆ ಊಟವನ್ನು ಹಾಕಿ, ದೇವತೆಗಳಿಗೆ, ಗುರುಗಳಿಗೆ, ಚಿಕ್ಕ ಮಕ್ಕಳಿಗೆ, ವೃದ್ಧರಿಗೆ ಊಟವನ್ನು ಬಡಿಸಿದ ನಂತರ ನೀವು ಊಟ ಮಾಡಿ. ಅಷ್ಟೇ ನಿಲ್ಲಲ್ಲ ಅವರು, ಪ್ರಾಣಿ ಪಕ್ಷಿಗಳಿಗೆ ಮತ್ತು ನಿಮ್ಮನ್ನು ಅವಲಂಬಿಸಿ ಯಾರ್ಯಾರು ಊಟಕ್ಕೆ ಕಾಯ್ತಾ ಇದ್ದಾರೋ, ಅಂದರೆ ಕೊಟ್ಟಿಗೆಯಲ್ಲಿ ದನ ಇದೆ ಅದಕ್ಕೆ ಊಟ ಬೇಕು, ಅಥವಾ ನಾಯಿ ಇದೆ ಅದಕ್ಕೆ ಊಟ ಬೇಕು ಅಂದರೆ ಮೊದಲು ಅವುಗಳಿಗೆ ಊಟ ಬಡಿಸಿ ಆಮೇಲೆ ನೀವು ಊಟ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅನಿಂದನ್ ಅಬ್ರುವನ್ ದ್ರವಂ ಅಂತ ಹೇಳ್ತಾರೆ. ಅಂದರೆ ಊಟವನ್ನು ನಿಂದೆ ಮಾಡಬಾರ್ದು. ಅಯ್ಯೋ ಅದು ಟೇಸ್ಟ್ ಸರಿ ಇಲ್ಲ, ಇದಿಲ್ಲ, ಮತ್ತು ಇವತ್ತು ಅದನ್ನೇ ಮಾಡಿದೆಯಾ ಅಂತ ಯಾವುದೇ ಕಾರಣಕ್ಕೂ ಊಟವನ್ನು ನಿಂದೆ ಮಾಡದೇನೆ ಊಟವನ್ನು ಬ್ರಹ್ಮ ದೇವರು ಅಂತ ಅಂದುಕೊಂಡು ಊಟ ಮಾಡಬೇಕು. ಅಬ್ರುವನ್ ಊಟ ಮಾಡುವಾಗ ಮಾತನಾಡಬಾರ್ದು. ದ್ರವಂ ಅಂದರೆ ಒಣ ಊಟ ಮಾಡಬೇಡಿ. ಅದಕ್ಕೆ ತಂಬುಳಿಯನ್ನೋ ಸಾಂಬಾರನ್ನೋ ಇನ್ನೇನನ್ನು ಹಾಕಿ ದ್ರವ ಪ್ರಧಾನವಾದಂಥ ಊಟವನ್ನು ಮಾಡಿ ಅಂತ. ಇವತ್ತಿಗೆ ಇಷ್ಟೇ ಸಾಕು. ಇನ್ನು ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನು ಇನ್ನರ್ಧ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಆ ವಿಡಿಯೋವನ್ನು ಕೂಡ ಇದೇ ಥರ ಆಸಕ್ತಿಯಿಂದ ನೋಡಿ ಸಿಗೋಣ. ಧನ್ಯವಾದ.